ಗೈಸ್ ನಮ್ಮ ಬ್ಯಾಡ್ ಲಕ್ ಹೆಂಗಿತ್ತು ಅಂದರೆ ನಾನು ಇವತ್ತು ಬಂದಿದ್ದೆ ಕಟಿಂಗ್ ಮಾಡ್ಸೋಣ ಅಂತ ನೋಡಿದ್ರೆ ಕ್ಲೋಸೇ ಮಾಡಿ ಇಟ್ಬಿಟ್ಟವ್ರೆ. ಗೈಸ್ ಎಲ್ಲರಿಗೂ ನಾನು ನಿಮ್ಮ ಕಿಡೋ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ಗೈಸ್ ನಮ್ಮನ್ನು ಏನು ಮಾಡಿದ್ಯಾ ಅಂತ ಕೇಳಿದ್ರಿ, ಬಿಸಿ ಬಿಸಿ ಖಾರ ದೋಸೆ ಮಾಡಿಕೊಟ್ಟವ್ರೆ ಗೈಸ್. ಮತ್ತೆ ಗೈಸ್ ಹಂಗೆ ನಮ್ಮ ದೋಸೆ ಹಾಕ್ಕೊಟ್ರು, ತಿನ್ಕೊಂಡು ಹುಡುಗರು ಫೋಟೋ ಶೂಟಿಂಗ್ ಕರೆದ್ರು, ಬಾರವಾಣ ಅಂತ ಹೋಗ್ತಾ ಇದ್ದೀನಿ ಗೈಸ್. ಮತ್ತೆ ಹುಡುಗನ ಮನೆ ಹತ್ರಕ್ಕೆ ಬಂದೆ. ಹುಡುಗ ನೋಡಿದ್ರೆ ಚೊಪ್ಪಲಿ ತೊಳಿತವನೆ. ಮತ್ತೆ ಇನ್ನು ಹುಡುಗರು ಬರಬೇಕು, ಅವ್ರು ಬಂದಿದ ತಕ್ಷಣ ಹೋಗೋದೆ. ಗೈಸ್ ಹಂಗೆ ಹುಡುಗರೆಲ್ಲ ಬಂದರು. ಇವಾಗ ಹೋಯ್ತಾ ಇದೀವಿ ಫೋಟೋ ಶೂಟ್ ಹತ್ರಕ್ಕೆ. ಆಯ್ತು, ಆಮೇಲೆ ನಮ್ಮ ಹುಡುಗರನ್ನ ಬಿಟ್ಬಿಟ್ಟು ಓಡ್ ಬಂದ್ಬಿಟ್ಟಿದ್ದೀನಿ. ಅವ್ರಿಬ್ರು ಪಾರ್ಟ್ನರ್ಸ್ ಗೈಸ್. ಇವ್ರು ನೋಡಿ, ಇವರು ತರಕ್ ಹೋಯ್ತವ್ರೆ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ ಗೈಸ್. ಅವ್ರ ಹಂಗೆ ಹೊಂಟೋದ್ರು, ಅವ್ರ ಅಂಗಡಿಗೆ ಹೋದ್ರು. ನಾವು 3 ಜನ ನಡ್ಕೊ ಬರ್ತಾ ಇದೀವಿ ಫೋಟೋ ಶೂಟ್ಗೆ ಹೋಗೋಕ್ಕೆ. ತೋರಿಸ್ತೀನಿ ಗೈಸ್ ಅಲ್ಲಿ ಫೋಟೋ ಶೂಟ್ ಲೊಕೇಶನು. ಆಯ್ತು, ಆಮೇಲೆ ನೋಡಿ ಗೈಸ್, ನಾವು ಇಲ್ಲಿ ಕಾಯ್ತಾ ಇದ್ರೆ ಈ ನನ್ನ ಮಗ ಹುಡುಗಿರ್ ಜೊತೆ ಇಲ್ಲಿ ನೋಡಿ ನನ್ನ ಮಾತು ನೀನೇ ಕೇಳ್ತೀಯ ಅಂತವನೆ. ಅವ್ನು ನೋಡಿದ್ರೆ ಅವ್ನು ಚಡ್ಡಿ ಪಾರ್ಟ್ನರ್ ಅವನು. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಗೈಸ್ ಆಲ್ಮೋಸ್ಟ್ ಬಂದ್ವಿ. ನೋಡಿದ್ರೆ ಫುಲ್ಲು ಕಾಡು ಗೈಸ್. ತೋರಿಸ್ತೀವಿ ಮತ್ತೆ ಅಲ್ಲಿ ಹೋಗ್ಬಿಟ್ಟು ಕ್ಲೀನ್ ಲೊಕೇಶನು. ರೆಡಿ ಗೈಸ್, ಎಲ್ಲ ನಡ್ಕೊ ಬರ್ತಾರೆ. ಕಲ್ಲಲ್ಲೇ ಹೊಡೆದ್ಬಿಟ್ಟ ನಮ್ಮ ಮಚ್ಚ, ಬೇಜಾರೇ ಆಗೋಯ್ತು. ಅಯ್ಯೋ ನಿಮ್ಮ ಲಜ್ಗೆಟ್ಟವ್ರು ಕಣ್ರಿ ನೀವೆಲ್ಲ ನಿಜವಾಗ್. ಮತ್ತೆ ಬಂದ್ವಿ ಗೈಸ್ ಲೊಕೇಶನ್ಗೆ. ಇದೇ ಗೈಸ್ ಲೊಕೇಶನು. ಅಲ್ಲಾರೋ ಅವರೇ ಗೈಸ್, ಗೊತ್ತಾಯ್ತಿಲ್ಲ ಯಾರಂತ, ನೋಡ್ಬೇಕಲ್ಲ ಹೋಗ್ಬಿಟ್ಟು. ನೋಡಿ ಗೈಸ್, ಮತ್ತೆ ಯಾರು ಇರಲಿಲ್ಲ ಗೈಸ್. ಇದೇ ನಾವು ಮಾಡೋ ಫೋಟೋ ಶೂಟಿಂಗ್ ಲೊಕೇಶನ್ನು ಗೈಸ್. ಹೂವು ನೋಡಿದ್ರೆ ಪಳ 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 ಅಂತ ಹೊಡಿತೈತೆ. ಇವ್ರುಗಳು ನೋಡಿದ್ರೆ ನೋಡಿ ಅವ್ನ ಮಕ್ಕ ನೋಡಿ ಅನ್ಸತಿ. ನೋಡಿ ಗೈಸ್, ಇವಾಗ ಫೋಟೋ ಶೂಟ್ಗೆ ಬಂದಿದ್ದೀವಿ. ಇವನು ಹೋಯ್ತಾವನೆ, ಇವಾಗ ಫೋಟೋ ತೆಗಿಸ್ಕೊಳ್ಳೋ. ಹೋಗೋ ನಿಂತ್ಕೊಳ್ಳೋ, ಕರೆಕ್ಟಾಗಿ ನಿಂತ್ಕೊಳ್ಳೋ. ಹೋಗಂದ್ರೆ ನಾಚ್ಕೊಂತ ನಮ್ಮ ಹುಡುಗ. ಯಾವ ಇವೆಲ್ಲ ಬಿಡೋದಿಲ್ಲ ಅಂತವೆ. ಹಂಗೂ ಹಿಂಗಂತ ರೆಡಿ ಆದ ನಮ್ಮ ಹುಡುಗ. ಸರಿ ಅಂತ ಪೋಸ್ ಕೊಟ್ಟ. ಸರಿ ಬರ ಆಯಿತು. ಓಯ್ ನೀನು ಹೋಗೋ ನೆಕ್ಸ್ಟು. ಕೊಡೋ ಒಂದು ಪೋಸು. ಏನು ಹಿಂಗೆ ಕೊಡ್ತಿದ್ಯಾ? ಸ್ವಲ್ಪ ಸ್ಟೈಲಿಶಾಗಿ ನಿಂತ್ಕೋ. ನೋಡಿ ಗೈಸ್ ಹಿಂಗೆ ಕೊಡ್ತವನೆ. ಆಮೇಲೆ ಗೈಸ್ ಫೋಟೋ ಶೂಟಿಂಗ್ ಆದಮೇಲೆ ಹುಡುಗರೇ ಹೊಂಟೋದ್ರು ಗೈಸ್. ಎಲ್ಲರೂ ಬೇಜಾರೈತೈತೆ. ನೋಡಿದ್ರೆ ರೀಲು ವಾಕಿಂಗ್ ಎಲ್ಲ ಶೂಟ್ ಮಾಡೋಣ ಅಂತವ್ರೆ ಗೈಸ್. ಹಂಗೆ ಫೋಟೋ ಶೂಟ್ ಮುಗಿಸ್ಕೊಂಡು ಹುಡುಗರೆಲ್ಲ ಮನೆಗೆ ಹೋದ್ರು. ನಾನು ಇವಾಗ ಮನೆಗೆ ಹೋಗ್ತಾ ಇದ್ದೀನಿ ಗೈಸ್. ಹಂಗೆ ಫೋಟೋ ಶೂಟ್ ಮುಗಿಸ್ಕೊಂಡು ಮನೆ ಹತ್ರಕ್ಕೆ ಬಂದು ರೆಡಿಯಾಗಿ ಬಂದೆ. ನಾನು ನಮ್ಮ ಹುಡುಗ ಇದ್ದೀವಿ. ಇವಾಗ ಹೋಗ್ಬೇಕು ಕಟಿಂಗ್ ಮಾಡ್ಸೋಕ್ಕೆ. ಮತ್ತೆ ಹಂಗೆ ಹೋಯ್ತಿದ್ದೀವಿ ಗೈಸ್ ಕಟಿಂಗ್ ಮಾಡ್ಸೋಕ್ಕೆ. ಹಂಗೆ ಗೈಸ್ ಕಟಿಂಗ್ ಮಾಡ್ಸೋಕೆ ಹೋಯ್ತಿದ್ದೀವಿ ರೋಡಲ್ಲಿ. ಆಯ್ತು, ಆಮೇಲೆ ಫೈನಲಿ ಮತ್ತೆ ಕಟಿಂಗ್ ಶಾಪ್ ಬಂದ್ವಿ ಗೈಸ್. ಅಲ್ಲಿ ಹೋಯ್ತಾ ಇದ್ದೀವಿ ಗೈಸ್. ನೋಡಿದ್ರೆ ಅವರು ನಾಷ್ಟ ಮಾಡಬೇಕು, ಆಮೇಲೆ ಬರ್ರಿ ಹಾಫ್ ಆನ್ ಅವರ್ ಆದಮೇಲೆ ಅಂತವ್ರಿ. ಏನು ಮಾಡಿದಿರೋ ಮತ್ತೆ ಮನೆಗೆ ಹೋಗ್ತಾ ಇದ್ದೀವಿ ನಾನು ಗೈಸ್. ಏನು ಮಾಡೋದ ಅಂತ ನೋಡ್ತಾ ಇದ್ರೆ ಸುಮ್ಮನೆ ಬಂದು ಗೋಲಿ ಆಡ್ತಾ ಇದ್ದೀವಿ ಗೈಸ್. ನೋಡಿ ಗೈಸ್, ನಾನು ಗೆದ್ದಿದ್ದೀನಿ. ಕುಂಟ್ಬೇಕು ಹೊಸೋತಾದ್ರೆ. ನನ್ನ ಮಗ ನೋಡಿದ್ರೆ ಕುಂಟ್ತಾನೆ ಇಲ್ಲ. ಎಂಥ ಮೋಸ ಗೊತ್ತಾ ಗೈಸ್? ನೀವೇ ಹೇಳಿ ಗೈಸ್ ಕಮೆಂಟಲ್ಲಿ. ನೆಕ್ಸ್ಟ್ ಪಾರ್ಟಲ್ಲಿ ಕುಂಡಿಸ್ತೀನಿ ಇವನ್ನ ಗೈಸ್. ಹಂಗೆ ಗೋಲಿ ಆಡ್ಕೊಂಡು ಇವಾಗ ಮತ್ತೆ ಕಟಿಂಗ್ ಹೋಗ್ತಾ ಇದ್ದೀವಿ. ಅರ್ಧ ಅವರ್ ಆಯಿತು. ನನ್ನ ಮಗ ನೋಡಿದ್ರೆ ಯಾವಾಗ ಕಟಿಂಗ್ ಮಾಡ್ತಾನೋ ಗೊತ್ತಿಲ್ಲ. ನಮ್ಮ ಅಮ್ಮ ಬೇರೆ ಕಟಿಂಗ್ ಮಾಡಿಸು ಅಂತವ್ರೆ. ಇವಾಗ ಹೋಗ್ತಾ ಇದ್ದೀವಿ ಕಟಿಂಗ್ ಶಾಪ್ ಹತ್ರಕ್ಕೆ. ನಾನು ನಮ್ಮ ಮಗ
ಮತ್ತು ಗಾಯ್ಸ್ ಈ ಕಡೆ ಬಂದೆ. ನಮ್ಮ ಬ್ಯಾಡ್ ಲಕ್ ಎಂಥದಂದರೆ ನೋಡಿದ್ರೆ ಕ್ಲೋಸೇ ಮಾಡಿಕ್ಬಿಟ್ಟು ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಇಂಥ ಗೈಸ್ ಇವಾಗ ಏನು ಮಾಡೋದು, ಕಾಸು ಬೇರೆ ಅಲ್ಲಿ ಕೊಟ್ಟಾಗೋಯ್ತು. ನೀವು ಅಂದ್ಕೊಂಡಿರ್ತೀರ ಇವ್ನು ಬೇರೆ ಕಡೆ ಹೋಗ್ಬೋದಲ್ಲ ಅಂತ. ಹೆಂಗಾಗುತ್ತೆ ಗೈಸ್, ಕಾಸು ಕೊಟ್ಟಾಯಿತು. ಮತ್ತೆ ಗೈಸ್ ಅಣ್ಣ ಓಪನ್ ಮಾಡಿದ್ರು, ಮತ್ತೆ ಹೋದುವಾಗ ಮಾಡಿಸ್ಕೊಂಡು ಬಂದೆ ಗೈಸ್. ಮತ್ತೆ ಫ್ರೆಶ್ ಅಪ್ ಆಗ್ಬಿಟ್ಟು ಬಂದೆ. ಒಂಚೂರು ಈಚೆ ಕೆಲಸ ಇತ್ತು, ಹೋಗ್ತಾ ಇದ್ದೀನಿ ಅಷ್ಟೇ ಗೈಸ್. ಇವತ್ತಿನ ಬ್ಲಾಗು ಚೆನ್ನಾಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಖತಮ್.